ನಮಸ್ಕಾರ ಸ್ನೇಹಿತರೆ, ಹಾಸ್ಟೆಲ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಓಕೆ, ಈ ಒಂದು ವಿಡಿಯೋದಲ್ಲಿ ಬಂದ್ಬಿಟ್ಟು ಇವಾಗ ಹಾಸ್ಟೆಲ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಿಮ್ಗಾಳೆ ಗೊತ್ತಿರಬೇಕು, ಈಗಾಗಲೇ ನಾನು BCM ಹಾಸ್ಟೆಲ್ ಅಪ್ಲಿಕೇಶನ್ ಬಿಟ್ಟಿದ್ದು ಮತ್ತೆ ರಿಸಲ್ಟ್ ಅಲ್ಲಿ ಯಾವಾಗ ಬಂದಿತ್ತು ಎಲ್ಲಾನು ಕೂಡ ಹೇಳಿದ್ದೆ. ಬಟ್ ಇವಾಗ ಹೊಸದಾಗಿ SC/ST ಹಾಸ್ಟೆಲ್ ಅಪ್ಲಿಕೇಶನ್ ಕರೆದಿದ್ದಾರೆ. ಓಕೆ, ಖಂಡಿತವಾಗಿ ಕರೆದಿದ್ದಾರೆ. ಅಂಡ್ ಯಾವ ರೀತಿ ಅಪ್ಲೈ ಮಾಡಬೇಕು, ಲಾಸ್ಟ್ ಡೇಟ್ ಯಾವಾಗ, ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಎಲ್ಲಾನು ಕೂಡ ಹೇಳ್ತೀನಿ ಒಂದು ವಿಡಿಯೋದಲ್ಲಿ. ಯಾರಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ವಿಸಿಟ್ ಕೊಡ್ತಾರೆ ಒಂದು ಸಬ್ಸ್ಕ್ರೈಬ್ ಆಗಿ. ಓಕೆ, ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ, ನಿಮಗೆ ಫಸ್ಟ್ ಆಫ್ ಆಲ್ ಈಗ SC/ST ಹಾಸ್ಟೆಲ್ ಅಪ್ಲಿಕೇಶನ್ ಹಾಕ್ಬೇಕಂತಂದ್ರೆ ಇಲ್ಲಿ ಇಷ್ಟು ಡಾಕ್ಯುಮೆಂಟ್ಸ್ ಬೇಕಾಗ್ತದೆ. ಇಲ್ಲಿ ನೋಡ್ಕೋರಿ, ನಿಮ್ಮ ಆಧಾರ್ ಕಾರ್ಡ್ ಬೇಕಾಗ್ತದೆ, ನಿಮ್ಮ ಫೋಟೋ ಮತ್ತು SSP ID. ಓಕೆ, SSP ID ಯಾರೆಲ್ಲ ಕ್ರಿಯೇಟ್ ಮಾಡ್ಕೊಂಡಿಲ್ಲ ಇವಾಗ ಅದು ಕ್ರಿಯೇಟ್ ಮಾಡ್ಕೋರಿ. SSP ID ಬೇಕೇ ಬೇಕಾಗ್ತದ. ಅಂಡ್ ಅದಾದ ನಂತರ ಪ್ರಸ್ತುತ ವಿದ್ಯಾರ್ಥಿ ನೋಂದಣಿ ಸಂಖ್ಯೆ ಅಂದ್ರೆ ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ ಬೇಕಾಗ್ತದ. ಇನ್ನು ಇನ್ ಕೇಸ್ ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ ಇನ್ನೂ ಕೂಡ ಬಂದಿಲ್ಲ ಅಂತಂದ್ರೆ ನೋಡಿ, ಈ ಹಾಸ್ಟೆಲ್ ಬರ್ತದೆ, ಬಂದ ತಕ್ಷಣ ಹಾಕ್ಬೋದು ಅಥವಾ ಅದಿಲ್ದೇನೂ ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಓಕೆ, ಈ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕೋಕೆ ರಿಜಿಸ್ಟ್ರೇಷನ್ ನಂಬರ್ ಕಂಪಲ್ಸರಿ ಅಂತ ಏನಿಲ್ಲ, ಅದಿಲ್ಲದೆ ಇದ್ರೂ ಕೂಡ ನೀವು ಹಾಕಬಹುದು. ಓಕೆ, ಅದಾದ ತಕ್ಷಣ ಜಾತಿ ಪ್ರಮಾಣ ಪತ್ರ ಅಂತಂದ್ರೆ ನಿಮ್ಮ ಒಂದು ಯಾವ ಕ್ಯಾಸ್ಟ್. ಓಕೆ, ಅದ್ರ ಕೂಡ ಯಾಕಂದ್ರೆ ಈಗ ಜಾತಿ ಪ್ರಮಾಣ ಪತ್ರ ಏನಕ್ಕೆ ಬೇಕಂತಂದ್ರೆ ಈಗ ಒಂದು 100 ಸೀಟ್ ಇದೆ ಅಂತಂದ್ರೆ ಈಗ 90% SC/ST ಹಾಸ್ಟೆಲ್ ಅಪ್ಲಿಕೇಶನ್ ಅಲ್ಲಿ SC/ST ಹುಡುಗರೇ ತಗೊಂತಾರೆ. ರಿಮೈನಿಂಗ್ 10% ಏನ್ ಮಾಡ್ತಾರೆ ಅಂತಂದ್ರೆ ಈಗ OBC ಸ್ಟೂಡೆಂಟ್ ಮತ್ತು ಮೈನಾರಿಟಿ ಸ್ಟೂಡೆಂಟ್ಸ್ ಕೂಡ ತಗೊಂತಾ ಇರ್ತಾರೆ. ಓಕೆ, ಅಂದ್ರೆ 90% ಏನ್ ಮೊದಲು SC/ST ಪ್ರಿಫರೆನ್ಸ್ ಕೊಡ್ತಾರೆ ಯಾರಿಗೆ, SC/ST ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿದವ್ರಿಗೆ. ಓಕೆ, ಅದಾದ ತಕ್ಷಣ ಆದಾಯ ಪ್ರಮಾಣ ಪತ್ರ. ಓಕೆ, ಕಾಣಿಸ್ತಾ ನಿಮ್ದು ಆದಾಯ ಪ್ರಮಾಣ ಪತ್ರ ಬೇಕಾಗ್ತದೆ. ಅಂಡ್ ವಿದ್ಯಾರ್ಥಿಯ ವಾಸ ಸ್ಥಳ ವಿವರಗಳು ಇಷ್ಟು ತಗೊಂಡು ಏನ್ ಮಾಡ್ಬೇಕು ಅಂದ್ರೆ ನೀವು ಹಾಸ್ಟೆಲ್ ಅಪ್ಲಿಕೇಶನ್ ಹಾಕ್ಬೇಕು. ಯಾಕಂತಂದ್ರೆ ಈಗ ಸ್ಟೆಪ್ ನಿಮ್ಗೆ ಅಪ್ಲೈ ಮಾಡೋದು ಯಾವ ರೀತಿ ಅಂತ ಒಂದು ಹೇಳೋದಂದ್ರೆ ನೋಡ್ರಿ, ಇದು ಲಾಸ್ಟ್ ಡೇಟ್ ಬಂದ್ಬಿಟ್ಟು ಇದೇ ತಿಂಗಳು ಅಂತಂದ್ರೆ December 31 ವರೆಗೂ ಕೂಡ ಇದೆ. ಓಕೆ, December 31 ವರೆಗೂ ಕೂಡ ಲಾಸ್ಟ್ ಡೇಟ್ ಇದೆ. ವರಿ ಬೇಡ, ಈ ಮಂತ್ ಫುಲ್ ಆರಾಮ್ಸೆ ಅಪ್ಲಿಕೇಶನ್ ಹಾಕ್ಬೋದು. ಓಕೆ, ನೀವು ಮೊದಲು ಅಪ್ಲಿಕೇಶನ್ ಹಾಕ್ಬೇಕಂತಂದ್ರೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗ್ತದ. ಈಗ SWD ದಲ್ಲಿ ಹೋಗ್ಬಿಟ್ಟು ಯಾರೆಲ್ಲ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಮಾಡ್ಕೋರಿ. ಅಂದ್ರೆ ನಿಮ್ ರಿಜಿಸ್ಟರ್ ಆಮೇಲೆ ಲಾಗಿನ್ ಆಗ್ಬೋದು. ಅಥವಾ ನಿಮ್ಗೆ ಇನ್ನೂ ಕೂಡ ರಿಜಿಸ್ಟ್ರೇಷನ್ ಆಗಿಲ್ಲ ಅಂದ್ರೆ ಇಲ್ಲಿ ಈ ಒಂದು ಅಂದ್ರೆ SWD ಹೋಗ್ಬಿಟ್ಟು ಲಾಗಿನ್ ಆಗ್ರಿ. ಅಂದ್ರೆ ನೀವು ರಿಜಿಸ್ಟ್ರೇಷನ್ ಆಗ್ರಿ ಮೊದಲು. ಅದಾದ ತಕ್ಷಣ ನಿಮ್ಗೆ ಒಂದು ಲಿಂಕ್ ಅನ್ನು ಕೊಡ್ತೀನಿ, ಅಲ್ಲಿಂದ ಡೈರೆಕ್ಟ್ ಆಗಿ ಓಪನ್ ಮಾಡ್ಕೊಂಡು ನೀವು ಲಾಗಿನ್ ಹಾಕೋಬಹುದು. ಓಕೆ, ನಿಮ್ಗೆ ಸ್ಟೆಪ್ 1 ಅಲ್ಲಿ ನಿಮ್ಗೆ ಏನ್ ಕೊಡ್ತದೆ ಅಂತಂದ್ರೆ ಅವರು ಓಕೆ KYC ಮಾಡಕ್ ಹೇಳ್ತಾರೆ. ಓಕೆ, ನಿಮ್ಗೆ ಸ್ಟೆಪ್ಸ್ಗಳು ಬರ್ತವೆ, ಒಂದು 4-5 ಸ್ಟೆಪ್ಸ್ ಬರ್ತವೆ. ನೀವು ಫಸ್ಟ್ KYC ಮಾಡೋದು ಬರ್ತದ. ಓಕೆ, ಅದಾದ ತಕ್ಷಣ ನಿಮಗೆ ಎರಡನೇದು ಸ್ಟೆಪ್ ಅಲ್ಲಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ದೃಢೀಕರಿಸಬೇಕಾಗ್ತದೆ. ನಿಮ್ದು ಜಾತಿ ಆದಾಯ ಪ್ರಮಾಣ ಪತ್ರ ಏನಂತ ನಿಮ್ದು RD ನಂಬರ್ ಹಾಕೋದು ಅದೆಲ್ಲಾನು ಕೂಡ ಅದು ಹಾಕೊಂತೀರ. ಓಕೆ, ಅದಾದ ತಕ್ಷಣ ನಿಮ್ಗೆ ಬಂದ್ಬಿಟ್ಟು ಸಂಪರ್ಕ ಮಾಹಿತಿ ಇಲ್ಲಿ 3ನೇ ಸ್ಟೆಪ್ ಅಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ವೆರಿಫೈ ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಅಂತಂದು. ಓಕೆ, ಅಂದ್ರೆ ಎರಡನೇದು ಒಂದು ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಕ್ಯಾಶ್ ಕ್ಯಾಟಗರಿ ಅಂತ ಮಾಡ್ಕೊಂಡು ಅದಾದ ತಕ್ಷಣ ವೆರಿಫೈ ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಅಂತಂದ್ರೆ ನಿಮ್ದು ಎಲ್ಲಿ ಅಂದ್ರೆ ಯಾವ ಊರು ಏನು ಅಂತ ಕಾಂಟ್ಯಾಕ್ಟ್ ನಿಮ್ಮ ಫೋನ್ ನಂಬರ್ ಆಯಿತು. ಓಕೆ, ಇಮೇಲ್ ID ಈ ರೀತಿ ಕೊಡೋದಕ್ಕೆ ಅವ್ರು ನಿಮ್ಮ ಕಾಂಟ್ಯಾಕ್ಟ್ ID ಕೇಳಕ್ಕೆ ಹಾಕೋತಾರೆ ಅಂದ್ಕೊಟ್ಟಾರೆ. ಅದಾದ ತಕ್ಷಣ 4ನೇ ಸ್ಟೆಪ್ ಒಂದು ಶೈಕ್ಷಣಿಕ ಮಾಹಿತಿ ಅಂತಂದ್ರೆ ನಿಮ್ದು ಅಕಾಡೆಮಿಕ್ ಇನ್ಫಾರ್ಮೇಶನ್ ಅವ್ರು ಕೊಡಬೇಕು 4ನೇ ಸ್ಟೆಪ್ ಅಲ್ಲಿ. ಓಕೆ, ಅದಾದ ತಕ್ಷಣ ಓಕೆ 4 ಸ್ಟೆಪ್ ಆದ ತಕ್ಷಣ ನಿಮಗೆ ಕೊನೆದಾಗ ಏನ್ ಕೇಳ್ತಾರೆ ಅಂತಂದ್ರೆ ಎಲ್ಲ ಕರೆಕ್ಟ್ ಇದೆಯಲ್ಲ ಅಂದ್ರೆ ಸಬ್ಮಿಟ್ ಮಾಡೋಕೆ ಎಲ್ಲ ಕರೆಕ್ಟ್ ಇದೆಯಲ್ಲ ಒಂದು ಟೈಮ್ ಕೇಳ್ತಾರೆ. ಈ ಎಲ್ಲ ಮೇಲ್ ಎಲ್ಲ ಅಂತ ಒಂದು ನೀವು ಪೂರ್ಣಗೊಳಿಸಿದ ನಂತರ ನೀವು ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಲ್ಲನೂ ಅಂದ್ರೆ ನೀವು ಒನ್ ಟೈಮ್ ನೋಡ್ಕೋಬೇಕಾಗ್ತದೆ. ಅದಾದ ತಕ್ಷಣ ನಿಮ್ಗೆ ಹಾಸ್ಟೆಲ್ ಡೀಟೇಲ್ಸ್ ಎಲ್ಲ ತೋರಿಸ್ತವೆ. ಓಕೆ, ಅಂದ್ರೆ ನಿಮ್ಗೆ ಯಾವ ಬೇಕು ಹಾಸ್ಟೆಲ್ಸ್ ನಿಮ್ಗೆ ಪ್ರಿಫರೆನ್ಸ್ ಬರ್ತವೆ. ನಿಮ್ಮ ಸರೌಂಡಿಂಗ್ ಅಲ್ಲಿ ನೀವು ಅಪ್ಲಿಕೇಶನ್ ಹಾಕುವಾಗ ಸರೌಂಡಿಂಗ್ ಅಲ್ಲಿ ಯಾವ್ಯಾವ ಇದಾವೋ ಅವೆಲ್ಲಾನು ಕೂಡ ಹಾಸ್ಟೆಲ್ ನಿಮ್ಗೆ ಶೋ ಆಗ್ತವೆ. ನಿಮ್ಗೆ ಯಾವ ಬೇಕೋ ಎಲ್ಲಾನು ಕೂಡ ಸೆಲೆಕ್ಟ್ ಮಾಡ್ಕೋಬೇಕು. ಅದಾದ ತಕ್ಷಣ ಓಕೆ ಎಲ್ಲಾನು ಕೂಡ ಸೆಲೆಕ್ಟ್ ಮಾಡ್ಕೊಂಡ ನಂತರ ಓಕೆ ಅಪ್ಲೈ ಅಂತ ಬಟನ್ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಅದಾದ ತಕ್ಷಣ ಲಾಸ್ಟಿಗೆ ಒಂದು ನೀವು ಅಕ್ನಾಲಜ್ಮೆಂಟ್ ಲಾಸ್ಟ್ ಪ್ರಿಂಟ್ಔಟ್ ತಗೊಂತೀರಿ ನೋಡ್ರಿ, ಅದನ್ನ ತಗೊಂಡು ನಿಮ್ಮೊಂದು ತಾಲೂಕು ಅಥವಾ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಹೋಗಿ ಭೇಟಿ ಕೊಡಬೇಕು. ಅದೊಂದು ಕೊಡ್ಬೇಕಾಗ್ತದ. ಓಕೆ, ಅಂದ್ರೆ ಇದಿಷ್ಟು ಕೆಲಸ ಇರ್ತದೆ. ಮೊದಲು ರಿಜಿಸ್ಟ್ರೇಷನ್ ಯಾರು ಮಾಡ್ಕೋರಿ. ಅದಾದ ತಕ್ಷಣ ಲಾಗಿನ್ ಹಾಕೊಂಡು ಅಪ್ಲಿಕೇಶನ್ ಹಾಕ್ರಿ. ಅದಾದ ತಕ್ಷಣ ಕೊನೆಗೆ ಹಾಸ್ಟೆಲ್ ಶೋ ಆಗ್ತಾವ. ಹಾಸ್ಟೆಲ್ ಒಂದು ಅಪ್ಲೈನ ಒಂದು ಕ್ಲಿಕ್ ಇರ್ತದೆ, ಅದ್ರ ಮೇಲೆ ಬಟನ್ ಕ್ಲಿಕ್ ಮಾಡ್ಕೊಂಡ್ರೆ ಲಿಸ್ಟ್ ಶೋ ಆಗುತ್ತೆ. ಅದನ್ನ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಅದನ್ನೆಲ್ಲನೂ ಕೂಡ ತಗೊಂಡು ಹೋಗಿ ನೀವು SC/ST ಬರ್ತಾರೆ. ಸೊ ಹಂಗಾಗ್ಬಿಟ್ಟು ನಿಮಗೆ ಸಮಾಜ ಕಲ್ಯಾಣ ಇಲಾಖೆಗೆ ಹೋಗ್ಬೇಕಾಗ್ತದೆ. ಅದನ್ನ ತಗೊಂಡು ಹೋಗಿ ಕೊಡಿ. ಅಂದ್ರೆ ಈ ತಿಂಗಳು ಅಪ್ಲಿಕೇಶನ್ ಹಾಕೋದಿರ್ತದೆ. ನೆಕ್ಸ್ಟ್ ಮಂತ್ ನಿಮಗೆ ಹಾಸ್ಟೆಲ್ ರಿಸಲ್ಟ್ ಯಾವಾಗ ಬರುತ್ತೆ ಏನೋ ಅಂತ ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಥವಾ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಅದು ತಿಳಿಸ್ತೀನಿ. ಅಲ್ಲಿವರೆಗೂ ಚಾನಲ್ ನೋಡ್ತಾರೆ. ಸದ್ಯಕ್ಕೆ ಇದಿಷ್ಟು ಯಾರೆಲ್ಲ ಹುಡುಗರು ನಿಮ್ಮ ಫ್ರೆಂಡ್ಸ್ಗೆ ಓಕೆ ಹಾಸ್ಟೆಲ್ ಅಪ್ಲಿಕೇಶನ್ ಬಿಟ್ಟಿದಾರಲ್ಲ ಅದನ್ನು ಹೇಳಕ್ಕೆ ಆದ್ರೂ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್.